ಇವತ್ತಿನ ಮೊದಲ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ ಕನ್ನಡಪ್ರಭದ ಮೊದಲ ಸುದ್ದಿ ದರ್ಶನ್ಗೆ ಜೈಲ ಅಥವಾ ಬೇಲ ಅಂತ ಇವತ್ತು ಸುಪ್ರೀಂನಿಂದ ತೀರ್ಪು ಪ್ರಕಟ ಆಗಲಿದೆ. ಕಾದಿರಿಸಿದ್ದ ತೀರ್ಪು ಪ್ರಕಟಣೆಗೆ ಕ್ಷಣಕ್ಷಣನೆ ಶುರುವಾಗಿರುವಂತದ್ದು ಕಿಲ್ಲಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಈಗ ಡವ ಶುರುವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ನೀಡಿರುವಂತ ಜಾಮೀನು ಮುಂದುವರಿಸಬೇಕಾ ಅಥವಾ ರದ್ದುಪಡಿಸಬೇಕಾ ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ಗುರುವಾರ ಮಹತ್ವದ ತೀರ್ಪನ್ನ ನೀಡಲಿದೆ. ದರ್ಶನ್ ಮತ್ತು ಪ್ರಕರಣದ ಇತರೆ 7 ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಕಳೆದ ವರ್ಷ ಡಿಸೆಂಬರ್ 13ರಂದು ನೀಡಿದ ಜಾಮೀನನ್ನ ರದ್ದುಗೊಳಿಸುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಈ ಅರ್ಜಿಯನ್ನ ಜುಲೈ 24ರಂದು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಆರ್. ಮಹದೇವನ್ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿತ್ತು. ಜಾಮೀನಿಗೆ ಸುಪ್ರೀಂ ಗರಂ ಕೂಡ ಆಗಿತ್ತು. ಜಾಮೀನು ರದ್ದತಿ ಕೋರಿ ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನಿಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪೀಠ ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನು ಚಿಂತಿಸುವಂತೆ ಮಾಡಿದೆ. 7 ಆರೋಪಿಗಳ ಜಾಮೀನು ನಿರ್ಧರಿಸುವಾಗ ಹೈಕೋರ್ಟ್ ಖುಲಾಸೆಗೊಳಿಸುವಂತೆಯೇ ಆದೇಶವನ್ನು ಹೊರಡಿಸಿದೆ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಖುಲಾಸೆ ನೀಡಬೇಕು ಅಂತಾನೆ ಆದೇಶ ಕೊಟ್ಟಂಗಿದೆ, ಆ ತಪ್ಪನ್ನು ನಾವಿಲ್ಲಿ ಮಾಡಲ್ಲ ಅಂತ ಬೇರೆ ಹೇಳಿತ್ತು. ಹಾಗಾಗಿ ಸಹಜವಾಗಿಯೇ ಪ್ರಶ್ನೆ ಇದೆ, ಇವತ್ತಿನ ಬೆಳವಣಿಗೆ ಏನಾಗಬಹುದು ಅಂತ. ಪ್ರತಿಯೊಂದು ಜಾಮೀನು ಕೊಡುವಾಗ ಹೈಕೋರ್ಟ್ ಇಂಥ ಆದೇಶವನ್ನೇ ನೀಡುತ್ತದೆಯೇ ಅಂತ ಪ್ರಶ್ನಿಸಿತ್ತು. ಜೊತೆಗೆ ವಿವೇಚನಾಧಿಕಾರವನ್ನ ಹೈಕೋರ್ಟ್ ತಪ್ಪಾಗಿ ಪ್ರಯೋಗಿಸಿದೆ. ಹೈಕೋರ್ಟ್ ನಿಜಕ್ಕೂ ತನ್ನ ಬುದ್ಧಿಯನ್ನ ಬಳಸಿದ್ಯಾ ಇಲ್ಲಿ ಜಾಮೀನು ಕೊಡಬೇಕಾದ್ರೆ ಅಂತ ಸುಪ್ರೀಂ ಕೋರ್ಟ್ ಕೇಳ್ಕೊಂಡಿತ್ತು. ಅಸಮಾಧಾನವನ್ನ ಹೊರಹಾಕಿತ್ತು. ಹೈಕೋರ್ಟ್ ರೀತಿ ನಾವು ಮತ್ತದೇ ತಪ್ಪು ಮಾಡೋದಿಲ್ಲ, ದೋಷಿ ಅಥವಾ ನಿರ್ದೋಷಿ ಎಂಬುದನ್ನು ನಾವು ನಿರ್ಧರಿಸೋದಿಲ್ಲ. ಸೆಷನ್ ಕೋರ್ಟ್ ನ್ಯಾಯಾಧೀಶರು ಇಂಥ ತಪ್ಪು ಮಾಡಬಹುದು, ಆದರೆ ಹೈಕೋರ್ಟ್ ಜಡ್ಜ್ ಅಂತಹ ತಪ್ಪು ಮಾಡ್ತಾರೆ ಅಂದ್ರೆ ಹೇಗಂತ ಹೇಳೋದು ಅಂತ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತಲ್ಲ, ಆ ಜಾಮೀನಿಗೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿತು ಸುಪ್ರೀಂ ಕೋರ್ಟ್. ಇದು ಹೆಂಗೆ ಜಾಮೀನು ಕೊಡೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಅರ್ಥದಲ್ಲೇ ಮಾತಾಡಿದ್ದು. ವಿಮೋಚನೆಯನ್ನು ಬಯಸಿಲ್ಲ, ಇಲ್ಲಿ ಖುಲಾಸೆ ಮಾಡಬೇಕು ಅಂತಲೇ ಜಾಮೀನು ಕೊಟ್ಟಂಗಿದೆ, ಬೇರೆ ಪ್ರಕರಣದಲ್ಲೂ ಹೀಗೆ ಜಾಮೀನು ಕೊಟ್ಬಿಡ್ತಾರ, ಈ ರೀತಿಯಾಗಿ ಹೈಕೋರ್ಟ್ ಕೊಟ್ಟಂಥ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ವ್ಯಾಖ್ಯವನ್ನು ಹೇಳಿದ್ದೇನು ಅಂತ ಅಂದರೆ, ಅವ್ರು ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ, ಅಂದರೆ ಹೈಕೋರ್ಟ್ ಮಾಡಿದ ತಪ್ಪನ್ನು ಸುಪ್ರೀಂ ಕೋರ್ಟ್ ಮಾಡಲ್ಲ ಅಂತ ಹೇಳಿತು. ಹಾಗಾಗಿ ಇವತ್ತು ಬೇಲ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಆ ಡವ ಸಹಜವಾಗಿ ಅಭಿಮಾನಿಗಳಲ್ಲಂತೂ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾವ ರೀತಿಯಾದಂಥ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಲಿಖಿತ ರೂಪದಲ್ಲೂ ಕೂಡ ಬರೆದು ಕೊಡೋದಕ್ಕೆ ತಿಳಿಸಿದ್ರು, ಯಾಕೆ ನಿಮ್ಮ ಬೇಲ್ಗಳು ಕ್ಯಾನ್ಸಲ್ ಆಗಬಾರ್ದು, ಬೇಲ್ ಹಾಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನೀವು ಲಿಖಿತ ರೂಪದಲ್ಲಿ ತಿಳಿಸ್ಕೊಡಿ ಅಂತ. ಅದಕ್ಕೆ 7 ಆರೋಪಿಗಳು ಒಂದೊಂದು ರೀತಿಯಾದಂಥ ವಿಚಾರವನ್ನು ತಿಳಿಸಿದ್ರು. ಪವಿತ್ರ ಗೌಡ ನಂಗೆ ಮಗಳು ಇದ್ದಾಳೆ ಅಂತ ಹೇಳಿದರು. ಮಗಳು ಒಬ್ಬಳೇ ಇದ್ದಾಳೆ, ನಾನು ಅವಳನ್ನು ನೋಡ್ಕೊಳ್ಬೇಕಾಗತ್ತೆ, ನನಗೆ ಬೇಲ್ ಬೇಕು ಅಂತ ಅವ್ರು ಹೇಳಿದರು. ಹಾಗಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಅಲ್ಲ, ಆ ವಿಚಾರಗಳು ಸಮಂಜಸವಾಗಿದ್ರೆ ಓಕೆ ಫೈನ್, ಕರೆಕ್ಟ್, ಇವ್ರಿಗೆ ಈ ಥರದೊಂದು ಸಮಸ್ಯೆ ಇದೆ, ಇವ್ರಿಗೆ ಬೇಲ್ ಬೇಕಾಗತ್ತೆ, ಬೇಲ್ ಕೊಡಲೇಬೇಕಾಗತ್ತೆ ಅಂತ ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಅನಿಸಿದ್ರೆ ಮಾತ್ರ ಬೇಲ್ ಸಿಗತ್ತೆ. ಇಲ್ಲ ಅದು ನ್ಯಾಯಸಮ್ಮತವಾಗಿಲ್ಲ, ಅಷ್ಟು ಸಮಂಜಸವಾಗಿಲ್ಲ, ಆ ಥರ ಇಲ್ಲ ಅಂತ ಅಂದಾಗ ಬೇಲ್ ಕ್ಯಾನ್ಸಲ್ ಆದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯಕ್ಕೆ ಇಲ್ಲ. ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಸಹಜವಾಗಿ ತೀವ್ರ ಸಂಕಷ್ಟಕ್ಕೆ ಎದುರಾಗುತ್ತೆ, ಎಲ್ಲರೂ 6 ತಿಂಗಳು ಜೈಲಿಗೆ ಹೋಗಬೇಕಾಗತ್ತೆ. ಇದು ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ಆಮೇಲೆ ಟ್ರಯಲ್ ರನ್ ಶುರು ಆಗುತ್ತೆ. ಅದಕ್ಕೆ ದಿನಾಂಕ ಪ್ರಕಟ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಈ ಪ್ರಕರಣದಲ್ಲಿ ಇವತ್ತೊಂದು ಮಹತ್ವದ ದಿನ, ಬಿಗ್ ಡೇ ಅಂತಾನೆ ಕರಿಬೋದು. ಇವತ್ತು ಏನಾಗುತ್ತೆ ಅನ್ನೋದ್ರ ಮೇಲೆಗೆ ಇಡೀ ಪ್ರಕರಣದ ದಿಕ್ಕು ಕೂಡ ನಿಂತಿರುತ್ತೆ. ಜೊತೆಗೆ ಇದರಲ್ಲಿ ಬೇಲ್ ತಗೊಂಡು ಆಚೆ ಬಂದವರು ಕೆಲವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ರು, ಕೆಲವರು ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿದ್ರು, ಇನ್ನು ಕೆಲವರು ಅವ್ರ ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡ್ತಾ ಇದ್ರು. ಅದೆಲ್ಲನೂ ಉಲ್ಟಾ ಪಲ್ಟಾ ಆಗಬಹುದು. ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಈಗ ಬೇಲಲ್ಲಿ ಅವ್ರ ಆರೋಗ್ಯ ಸಮಸ್ಯೆನ ಬಗೆಹರಿಸ್ಕೊಂಡು ಇರ್ತಾರೆ ಅನ್ನೋದನ್ನು ಕೂಡ ಹೇಳಲಾಗತ್ತೆ. ಯಾಕಂದರೆ ಸುಮಾರು ತಿಂಗಳಿಂದ ಬೇಲಲ್ಲೇ ಇದ್ರಲ್ಲ, ಆಪ್ರೇಷನ್ ಆಗದಿದ್ರು ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಆಪ್ರೇಷನ್ ಅವಶ್ಯಕತೆ ಇಲ್ಲ ಅಂತಂದ್ರು ಆಪ್ರೇಷನ್ ಬೇಡ ಅಂತ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಈಗ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಬೂಬನ್ನು ಪಾಯಿಂಟ್ಸನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಮೇಲೆ ಸಹಜವಾಗಿ ಎಲ್ಲರ ಕಣ್ಣು ಕೂಡ ಇದೆ, ಏನಾಗುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಇವತ್ತೊಂದು ಮಹತ್ವದ ದಿನ ಅಂತ ಹೇಳಬಹುದು. ಢವ ಅವರ ಅಭಿಮಾನಿಗಳಲ್ಲಿ ಶುರು ಆಗಿದೆ. ನೋಡೋಣ, ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ, ಯಥಾಸ್ಥಿತಿ ಏನಿದೆ ಹಾಗೆ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅಂತ. ಕ್ಯಾನ್ಸಲ್ ಆದರೆ ಮಾತ್ರ ಸಹಜವಾಗಿಯೇ ಒಂದಷ್ಟು ಅಡೆತಡೆಗಳು ಕಾನೂನಾತ್ಮಕವಾಗಿ ಎದುರಿಸಬೇಕಾಗತ್ತೆ, ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ.